ಎರಡನೇ ಬಾರಿ ಕಪ್ ಗೆದ್ದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಹಾಗೂ ಪತ್ನಿ ಅನುಷ್ಕಾ ಶರ್ಮಾ ಪ್ರೇಮಾನಂದ ಗುರೂಜಿ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ. ಮೈದಾನದಲ್ಲಿ ವಿರಾಟ್ ಅಬ್ಬರಿಸಿದ್ರೆ ಬೆಳ್ಳಿ ಪರದೆಯ ಮೇಲೆ ಅನುಷ್ಕಾ ಮಿಂಚುತ್ತಾರೆ. ಆದ್ರೆ ಇವರಿಬ್ಬರ ಗ್ಲಾಮರಸ್ ಬದುಕಿನ ಆಚೆಗೊಂದು ಶಾಂತ ಆಧ್ಯಾತ್ಮಿಕ ಪ್ರಪಂಚ ಇದೆ. ಈ ಹೈ ಪ್ರೊಫೈಲ್ ಜೋಡಿ ಪ್ರೇಮಾನಂದ ಗುರೂಜಿಯವರ ಸನ್ನಿಧಿಗೆ ಪದೇ ಪದೇ ಭೇಟಿ ನೀಡಲು ಕಾರಣ ಏನು ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳಿ. ಭಾರತೀಯ ಕ್ರಿಕೆಟ್ನ ರನ್ ಮಷೀನ್ ವಿರಾಟ್ ಕೊಹ್ಲಿ ಮತ್ತು ಬಾಲಿವುಡ್ ಬ್ಯೂಟಿ ಅನುಷ್ಕಾ ಶರ್ಮಾ ಸದಾ ಸುದ್ದಿಯಲ್ಲಿರುವ ಜೋಡಿ. ಮೈದಾನದಲ್ಲಿ ವಿರಾಟ್ ಅಬ್ಬರಿಸಿದ್ರೆ ಬೆಳ್ಳಿ ಪರದೆಯ ಮೇಲೆ ಅನುಷ್ಕಾ ಮಿರಮಿರ ಮಿಂಚುತ್ತಾರೆ. ಆದ್ರೆ ಇವರಿಬ್ಬರ ಗ್ಲಾಮರಸ್ ಬದುಕಿನ ಆಚೆಗೊಂದು ಆಗ್ಲೇ ಹೇಳಿದ ಹಾಗೆ ಶಾಂತ ಆಧ್ಯಾತ್ಮಿಕ ಪ್ರಪಂಚ ಇದೆ. ಈ ಜೋಡಿ ಆಗಾಗ ತಮ್ಮ ಬಿಡುವಿನ ವೇಳೆಯಲ್ಲಿ ಮಥುರಾ ಮತ್ತು ಬೃಂದಾವನದ ಪ್ರಸಿದ್ಧ ಸಂತ ಪ್ರೇಮಾನಂದ ಗುರೂಜಿಯವರ ಆಶ್ರಮಕ್ಕೆ ಭೇಟಿ ನೀಡಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ವೈರಲ್ ಆಗ್ತಿರುತ್ತೆ. ಇದೀಗ ಐಪಿಎಲ್ನಲ್ಲಿ ಭರ್ಜರಿ ಜಯ ಸಾಧಿಸಿ ಸತತ ಎರಡನೇ ಗೆಲುವಿನ ಸಂಭ್ರಮದಲ್ಲಿ ಇರುವಾಗಲೇ ಮತ್ತೊಮ್ಮೆ ಈ ಜೋಡಿ ಪ್ರೇಮಾನಂದ ಗುರೂಜಿಯ ದರ್ಶನ ಪಡೆದಿದ್ದಾರೆ. ಅಷ್ಟಕ್ಕೂ ಈ ಹೈ ಪ್ರೊಫೈಲ್ ಜೋಡಿ ಪ್ರೇಮಾನಂದ ಗುರೂಜಿಯವರ ಸನ್ನಿಧಿಗೆ ಅಷ್ಟೊಂದು ಆಕರ್ಷಿತರಾಗಲು ಕಾರಣ ಏನು ಎಂಬುದಕ್ಕೆ ಆಸಕ್ತಿದಾಯಕ ಮಾಹಿತಿ ಇದೆ. ಅದೇನು ಅಂತೀರಾ? ಕೆಲವು ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ತಮ್ಮ ಕೆರಿಯರ್ನ ಅತ್ಯಂತ ಕಠಿಣ ಹಂತವನ್ನ ಎದುರಿಸ್ತಾ ಇದ್ರು. ಸತತವಾಗಿ ಶತಕಗಳು ಬಾರದೆ ಫಾರ್ಮ್ ಕಳೆದುಕೊಂಡು ವಿಮರ್ಶೆಗಳಿಗೆ ಗುರಿಯಾಗಿದ್ದಾಗ ಕೊಹ್ಲಿ ಮಾನಸಿಕವಾಗಿ ಕುಗ್ಗಿದ್ರು. ಆ ಸಮಯದಲ್ಲಿ ಅನುಷ್ಕಾ ಅವರೊಂದಿಗೆ ಬೃಂದಾವನಕ್ಕೆ ಭೇಟಿ ನೀಡಿ ಪ್ರೇಮಾನಂದ ಗುರೂಜಿಯವರ ಆಶೀರ್ವಾದ ಪಡೆದಿದ್ರು. ಅದಾದ ಕೆಲವೇ ದಿನಗಳಲ್ಲಿ ವಿರಾಟ್ ಭರ್ಜರಿಯಾಗಿ ಫಾರ್ಮ್ಗೆ ಮರಳಿ ಬ್ಯಾಕ್ ಟು ಬ್ಯಾಕ್ ಶತಕಗಳನ್ನ ಸಿಡಿಸಿದ್ದಾರೆ. ಅಂದಿನಿಂದ ಗುರೂಜಿಯವರ ಮೇಲಿನ ಇವರ ನಂಬಿಕೆ ಮತ್ತು ಭಕ್ತಿ ಮತ್ತಷ್ಟು ಗಾಢವಾಗಿದೆ. ಪ್ರೇಮಾನಂದ ಗುರೂಜಿ 2 ಕಿಡ್ನಿಗಳು ವೈಫಲ್ಯಗೊಂಡಿದ್ರು ದಿನದ 24 ಗಂಟೆಯೂ ರಾಧಾಕೃಷ್ಣರ ಭಕ್ತಿಯಲ್ಲಿ ಲೀನವಾಗಿರ್ತಾರೆ. ಅವರು ತಮ್ಮ ಬಳಿ ಇರುವ ಭಕ್ತರಿಗೆ ಅಹಂಕಾರವನ್ನ ಬಿಡುವುದು, ತಪ್ಪು ದಾರಿಗೆ ಹೋಗದಿರುವುದು ಮತ್ತು ಪ್ರಾಮಾಣಿಕವಾಗಿ ತಮ್ಮ ಕರ್ಮವನ್ನ ಮಾಡುವುದರ ಬಗ್ಗೆ ಅತ್ಯಂತ ಸರಳ ಹಿಂದಿ ಭಾಷೆಯಲ್ಲಿ ಬೋಧಿಸುತ್ತಾರೆ. ವಿರಾಟ್ ಕೊಹ್ಲಿ ತಮ್ಮ ಸಂದರ್ಶನಗಳಲ್ಲಿ ಹೇಳಿರುವಂತೆ ಅನುಷ್ಕಾ ಅವರ ಜೀವನಕ್ಕೆ ಬಂದ ನಂತರ ಅವರಲ್ಲಿ ಅಹಂಕಾರ ಕಡಿಮೆಯಾಗಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿದೆ. ಗುರೂಜಿಯವರ ಈ ಸರಳ ಜೀವನ ಶೈಲಿ ಕೊಹ್ಲಿ ದಾಂಪತ್ಯನ ಅಪಾರವಾಗಿ ಸೆಳೆದಿದೆ. ಕೋಟಿ ಕೋಟಿ ಆಸ್ತಿ ಐಷಾರಾಮಿ ಜೀವನ ಇದ್ರೂ ವಿರಾಟ್ ಮತ್ತು ಅನುಷ್ಕಾ ತಮ್ಮ ಮಕ್ಕಳಿಗೆ ಅಂದ್ರೆ ಮಗಳು ವಮಿಕಾ ಮತ್ತು ಮಗ ಆಕಾಯ್ ಬಾಲ್ಯದಿಂದಲೇ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಸಂಸ್ಕಾರವನ್ನ ನೀಡಲು ಬಯಸಿದ್ದಾರೆ. ಇದೇ ಕಾರಣಕ್ಕೆ ಅವರು ತಮ್ಮ ಮಕ್ಕಳನ್ನ ಗುರೂಜಿಯವರ ಸನ್ನಿಧಿಗೆ ಕರೆತಂದು ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಕೊಡಿಸ್ತಾರೆ. ಆಶ್ರಮದಲ್ಲಿ ಇವರು ಸ್ಟಾರ್ಗಿರಿ ಮರೆತು ಸಾಮಾನ್ಯ ಭಕ್ತರಂತೆ ನಡೆದುಕೊಳ್ಳುವ ರೀತಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಕ್ತಿ, ಮಾನಸಿಕ ಸ್ಥಿರತೆ ಮತ್ತು ಪ್ರೇಮಾನಂದ ಗುರೂಜಿಯವರ ಸರಳ ಮಾತುಗಳೇ ಈ ಮಾದರಿ ಜೋಡಿಯನ್ನ ಪದೇ ಪದೇ ಬೃಂದಾವನದ ಆಶ್ರಮದತ್ತ ಸೆಳೀತಾ ಇದೆ.